ಸೈಕಲ್ ವಿತರಣೆ ಮಾಡಿದಾಗ ನಮ್ಮ ನಾಯಕರಾದಂತ ಕಡೆನಲ್ಲಿ ನಾಗರಾಜನ್ ಅವ್ರು ಬಂದಿದ್ರು. ಅವ್ರು ಬಂದು ಇದೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಗಿಡಗಳು ಅವು ಇವು ಎಲ್ಲ ಇತ್ತು. ಅವರು 3 ದಿವಸದ ಕಾಲ JCB ಇಟ್ಟು ಇದೆಲ್ಲ ಕೂಡ ಕ್ಲೀನ್ ಮಾಡಿಸ್ತೀನಿ ಅಂತ ಏನು ಇಲ್ಲಿ ಇದೇ ಸ್ಟೇಜ್ ಮೇಲೆ ನಿಂತು ಹೇಳಿದ್ರು. ಅದೇ ಪ್ರಕಾರವಾಗಿ ಎಲ್ಲ ಕೂಡ ಸ್ವಚ್ಛವಾಗಿ ಮಾಡಿ ಕಲಿಸಿದ್ದಾರೆ ಅವ್ರ ಕಡೆಯಿಂದನೇ. ಮತ್ತು ಇದೇ ಶಾಲೆಗೆ ಕುಡಿಯುವ ನೀರಿನ ಏನದು ಫಿಲ್ಟರ್, ವಾಟರ್ ಫಿಲ್ಟರ್ ಅಂತಾರಲ್ಲ, ವಾಟರ್ ಫಿಲ್ಟರ್ ಕೂಡ ನಾನು ಮತ್ತು ನಿಮ್ಮ ಶಾಲೆಯ ಅಧ್ಯಕ್ಷರು ಸೇರಿ ನಮ್ಮ ರೋಟರಿ ಕಡೆಯಿಂದ ಬರ್ತಾ ಇದೆ. ನಾವು ದಾನಿಗಳಾಗಿ ನಿಮ್ಮ ಶಾಲೆಗೆ ನಮ್ಮ ನಾಗರಾಜನ್ ಅವರ ನೇತೃತ್ವದಲ್ಲಿ ನಾವಿಬ್ರು ಸೇರಿ ನಿಮ್ಮ ಶಾಲೆಗೆ ವಾಟರ್ ಫಿಲ್ಟರ್ ಅನ್ನು ಕೂಡ ಶಾಲೆಯ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ಒಡನಾಟಿಗಳು, ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ಕೂಡ ಅವ್ರನ್ನ ನೋಡ್ತಾ ಇದೀವಿ. ಅವ್ರನ್ನ ನೋಡಿಲ್ಲ ಅಂದ್ರೆ ಅವ್ರ ಅಪ್ಪರು ಕೂಡ ಕಾಂಗ್ರೆಸ್ ನಾಗಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅವರು ಅಧ್ಯಕ್ಷರಾಗಿದ್ರು. ಅವರು ಕೂಡ ಬಂದು ತುಂಬಾ ಹೊತ್ತು ಭಾಷಣಕಾರರು ಕೂಡ ಅವರು ಬಹಳ ವಿದ್ಯಾವಂತಿಕೆಯಿಂದ ಭಾಷಣ ಮಾಡ್ತಾ ಇದ್ರು. ಅವರು ಮಕ್ಕಳು ಕೂಡ ಅದೇ ದಾರಿಯಲ್ಲಿ ಬಂದು 30 ವರ್ಷದಿಂದ ಕೂಡ ನಮ್ಮ ಈ ಅನುದಾನಿತ ಶಾಲೆಯ ಅಧ್ಯಕ್ಷರಾಗಿರ್ತಾರೆ ನಮ್ಮ ಪ್ರಕಾಶ್ ರಾಮಚಂದ್ರನ್ ಅವರು. ಮತ್ತು ನಮ್ಮ ಮುಲ್ಬಾಗ್ಲು JMFC ಅಭಿಯೋಜಕರು ಆಗಿರ್ತಕ್ಕಂಥ ನಾಗರಾಜ್ ಸರ್ ಅವರೇ, ಇದೇ ಶಾಲೆಯ ಕಾರ್ಯದರ್ಶಿಗಳು ಮತ್ತು ಖ್ಯಾತ ವಕೀಲರು ಆಗಿರ್ತಕ್ಕಂಥ ನಮ್ಮ ಕೋಡಲ್ಲಿ ಕೋಡಲ್ಲಿ ರಾಜನ್ ಅವರೇ, ನಮ್ಮ ಪಕ್ಕದೂರು ಅವರೇ ಆಗಿರ್ತಕ್ಕಂಥ ಕೋಡಲ್ಲಿ ರಾಜನ್ ಅವರೇ, ಮತ್ತು ಅವ್ರು ನನ್ನ ಜೊತೆ ರೋಟರಿ ಮೆಂಬರ್ ಕೂಡ ಆಗಿರ್ತಾರೆ. ನಮ್ಮ ಒಂದು ಶಾಲೆ ನಾನು ದತ್ತಾಗಿ ತಗೋಬೇಕು ಅಂತಿದ್ದೀನಿ ಅಂತಂದ್ರು. ಈ ಶಾಲೆ ಅಧ್ಯಕ್ಷರು ಕೂಡ ಹೇಳಿದ್ರು, ನೀವ್ ಯಾವ್ದೋ ಯಾಕೆ ತಗೊಂತೀರಾ, ನನ್ನ ಸ್ನೇಹಿತರಾಗಿದ್ದೀರಿ, ನಮ್ಮ ಶಾಲೆನೇ ತಗೋ ಅಂತ ಹೇಳಿದ್ರು. ಅದಕ್ಕಾಗಿ ಮುಂದಿನ ವರ್ಷದಲ್ಲಿ ನಾನು ಕೂಡ ಮುಲ್ಬಾಗಲ್ ಸೆಂಟ್ರಲ್ ರೋಟರಿ ಅಧ್ಯಕ್ಷರಾಗ್ತಿದ್ದೀನಿ. ನಾನು ಶೇಖರ್ ಸರ್ಗೆ ಹೇಳ್ತೀನಿ, ನನ್ನ ಸಹಕಾರ ಕೂಡ ನಿಮ್ಗೆ ಸಂಪೂರ್ಣ ಬೆಂಬಲ ಕೊಡ್ತೀನಿ. ನಾನು ಓದಿರ್ತಕ್ಕಂಥ ಶಾಲೆ ಈ ಹೆಬ್ನಿ ರಾಧಾಕೃಷ್ಣ ಹೈಸ್ಕೂಲ್ನ ನೀವು ದತ್ತಕ್ಕೆ ತಗೊಂಡ್ರೆ ನಾನು ಯಾವತ್ತೂ ಕೂಡ ನಿಮ್ ಜೊತೆ ನಾನು ಸಹಕಾರ ಕೊಡ್ತೀನಿ ಅಂತನೂ ಕೂಡ ನಾನು ಈ ಸಭೆ ಮೂಲಕ ಹೇಳ್ತಾ ಇದ್ದೀನಿ. ಮತ್ತು ನನ್ನ ಗುರುಗಳು ಆಗಿರ್ತಕ್ಕಂಥ ಸುಬ್ಬಣ್ಣವರು ಮತ್ತು ವರದರಾಜ್ ಸರ್ ಅವರು CRPಗಳು ಬಹಳ ಚೆನ್ನಾಗಿ ಹೇಳಿದ್ರು. ಅವರು ದಾಖಲಾತಿ ಬಗ್ಗೆ, ಇಲ್ಲಿ ದಾಖಲಾತಿ ಬಗ್ಗೆ ಇನ್ನೂ ಸುಮಾರು ಜನ ಹೇಳೋರಿದ್ದಾರೆ. ನಾನು ಕೂಡ ಈ ಭಾಗದ ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನಂತಂದ್ರೆ, ಅನುದಾನಿತ ಶಾಲೆಗಳು ನಿಮ್ಗೋಸ್ಕರನೇ ಇರ್ತಾರೆ ಟೀಚರ್ಸ್. ನನಗ್ ಗೊತ್ತಿದ್ದಂಗೆ ನಮ್ಮ ಸುಬ್ಬಣ್ಣ ಮಾಸ್ಟರ್ಗೆ ಮೊದಲು ಎಷ್ಟು ಸ್ಯಾಲ್ರಿ ಗೊತ್ತಾ? 300 ರೂಪೀಸ್. ಏನ್ ಸರ್? 300 ರೂಪೀಸ್. ನಮ್ಮ ಮ್ಯಾಥ್ಸ್ ಟೀಚರ್ ಇದ್ರು, ಏನ್ ಕ್ಲೆವರ್ ಮಾಡ್ತಾ ಇದ್ರು ಗೊತ್ತಾ ಟೀಚಿಂಗು. ಎಂತ ಟೀಚರ್ಸ್ ಇದ್ರು. ನಮ್ಮ ಜಯಣ್ಣ ಮಾಸ್ಟ್ರು ಮೊನ್ನೆ ತಾನೇ ರಿಟರ್ನ್ ಆದ್ರು. ಹಿಂದಿ, ನಾನು ಇವಾಗ್ಲೂ ಹಿಂದಿ ಭಾಷೆ ಯಾವ ತರ ಮಾತಾಡ್ತೀನಿ ಅಂತಂದ್ರೆ ಒಂದ್ ನಾರ್ತ್ ಇಂಡಿಯನ್ ಹುಡುಗನ್ ತರ ಇದೀನಿ ನಾನು ಹಿಂದಿ ಮಾತಾಡುವಾಗ ಯಾರು ಕಂಡುಹಿಡಿಯಕ್ಕಾಗಲ್ಲ, ಆ ತರ ಹಿಂದಿ ಮಾತಾಡ್ತೀನಿ. ಬಟ್ ಏನಂತಂದ್ರೆ ಅದು ಕೋಚಿಂಗ್ ಆ ತರ ಇತ್ತು. ನಿಮ್ಗೆ ಇಂಥ ಶಾಲೆಯಲ್ಲಿ ಕೊಡುವ ವಿದ್ಯಾಭ್ಯಾಸ ಬೇರೆ ಶಾಲೆಗಳಲ್ಲಿ ಸಿಗಲ್ಲ. ಈಗ ಕೇಳ್ಬೋದು, ನೀವು ಹೇಳ್ಬೋದು, ಏನು ನಿಮ್ಮ ಮಕ್ಕಳನ್ನ ಬೆಂಗಳೂರಲ್ಲಿ ಹಾಕ್ಬಿಟ್ಟು ನಮ್ಮ ಮಕ್ಕಳನ್ನ ಇಲ್ಲಿ ಹಾಕಿ ಅಂತ. ಅದಲ್ಲ. ಈಗ ನಾವು ನೋಡಿದ್ರೆ ಹಿಂದಿನ ಪುಸ್ತಕ ತೆಗೆದು ನೋಡಿದ್ರೆ, ಒಂದು ಎಕ್ಸಾಂಪಲ್ ನಾವು HN ನಾಗಮೋಹನ್ ದಾಸ್ ಅವ್ರು ನೋಡ್ಕೊಳ್ಳಿ, ಕನ್ನಡ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು. ರವಿ D ಚೆನ್ನನ್ ಅವ್ರು ನೋಡ್ಕೊಳ್ಳಿ, ಕನ್ನಡ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು. PUC ಓದ್ತಾ ಕೂಡ ಅವರು ಒಂದು ಬಾರಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನು ಎಷ್ಟೋ ನೋಡಿ, ನೀವು ಖಾಲಿ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡ್ತಿರಲ್ಲ, ಮೊಬೈಲ್ ಯೂಸ್ ಮಾಡಿ ಬೇರೆ ವಿಡಿಯೋಗಳೆಲ್ಲ ನೋಡಕ್ ಹೋಗ್ಬೇಡಿ. ಇಂಥ ಮುನ್ನಡೆ ಈಗ ಈ ಡಿಸೆಂಬರ್ ಬಂದ್ರೆ ನಮ್ಮ ರವಿ D ಚೆನ್ನನ್ ಅವರು DIG ಆಗ್ತಾ ಇದ್ದಾರೆ. ತುಂಬಾ ಬಡವರು. ಯಾಕೆ ಬಡವರು DIG ಆಗ್ಬಾರ್ದ? IPS ಆಗ್ಬಾರ್ದ? IAS ಆಗ್ಬಾರ್ದ? ಈಗ ನೋಡಿ, ನಮ್ಮ ನ್ಯಾಯಮೂರ್ತಿಗಳು ಕುಂತಿದ್ದಾರೆ, ಅವರು ಸಾಮಾನ್ಯ ಜನರಾಗಿ ನಾನು ನೋಡಿದೀನಿ. ಮೊನ್ನೆ ಬಂದ್ರು, ಒಂದು ಸ್ಕೂಟಿಯಲ್ಲಿ ಬಂದ್ರು. ಯಾರಪ್ಪ ಅವ್ರು? ಯಾರು? ನಮ್ಮ
ನಮ್ಮ ವಕೀಲರಿದ್ರು, ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಎದ್ದು ನಿಂತ್ಕೊಂಡ್ರು. ಯಾಕಪ್ಪ ಅಂತಂದ್ರೆ ನಮ್ಮ ನ್ಯಾಯಮೂರ್ತಿಗಳು ಬಂದ್ರು. ಅವರು ಒಂದು ಸ್ಕೂಟಿ ಓಡಿಸ್ಕೊಂಡು ಬಂದು ಅವ್ರ ಪಾಡಿಗೆ ಅವ್ರು ಬಂದು ಅವ್ರಿಗೆ ಏನ್ ಬೇಕೋ, ಮನೆಗೆ ಏನ್ ಬೇಕೋ ತಗೊಂಡು ಹೋಗ್ತಾ ಇದಾರೆ. ಅದರಲ್ಲೇ ಮಕ್ಕಳೇ, ಸಮಯವನ್ನ ವ್ಯರ್ಥ ಮಾಡಬೇಡಿ, ಸಮಯ ಸದುಪಯೋಗ ಪಡಿಸ್ಕೊಳ್ಳಿ. ಈ ಸಮಯವನ್ನ ವೇಸ್ಟ್ ಮಾಡಿದ್ರೆ ಮುಂದೆ ಈ ಸಮಯ ನಿಮ್ಗೆ ತಿರುಗಿ ಬರಲ್ಲ. ದಯವಿಟ್ಟು ನೀವೆಲ್ಲರೂ ಕೂಡ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿ ನೀವೆಲ್ಲರೂ ಕೂಡ ನಿಮ್ಮ ತಂದೆ ತಾಯಿಗೆಲ್ಲ ಮರ್ಯಾದೆ, ನಿಮ್ಮ ಶಾಲೆಯ ಒಂದು ಇದನ್ನ ಕಾಪಾಡಿಕೊಂಡು ನಿಮ್ಮ ಟೀಚರ್ಸ್ಗೆಲ್ಲರಿಗೂ ಕೂಡ ಒಳ್ಳೆ ಹೆಸರನ್ನ ತಂದು ನೀವೆಲ್ಲ ಉನ್ನತ ಸ್ಥಾನಕ್ಕೆ ಹೋಗ್ತಿದ್ದೀರಿ ಅಂತ ಹೇಳ್ತಾ, ಈ ಶಾಲೆಯಲ್ಲಿ ಕೂಡ ಈಗಾಗಲೇ ಹೇಳ್ದಂಗೆ ಕಡಿಮೆ ಸಂಬಳ ತಗೊಂಡು ಸುಮಾರು ವರ್ಷ ಈ ಶಾಲೆಯನ್ನು ನಿಲ್ಲಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಗೌರವಪೂರ್ವ ನಮನಗಳನ್ನ, ನಮಸ್ಕಾರಗಳನ್ನ ತಿಳಿಸುತ್ತಾ, ಮತ್ತು ನಮ್ಮ ಇದೇ ಹೆಬ್ನಿಯ ನಾಗಪ್ಪನವರು ಈ ಜಾಗವನ್ನ, ಇದೇ ಜಾಗ ಕೊಟ್ಟು ಸ್ಕೂಲ್ಗೆ ಅವ್ರ ಜಾಗವನ್ನು ಕೊಟ್ಟಿದ್ದಾರೆ, ಇಷ್ಟೊಂದು ಜಾಗವನ್ನು ಕೊಟ್ಟಿದ್ದಾರೆ. ಅವರು ಕೂಡ ಈ ಶಾಲೆ ನಿಲ್ಬೇಕು ಅಂತಂದ್ರೆ ಅವರ ಶ್ರಮ ಕೂಡ ತುಂಬಾ ಇದೆ ಅಂತ ಹೇಳ್ತಾ, ಮತ್ತು ಗಂಗಾಧರ್ ಸರ್ ಅವರು ಬೆಳಿಗ್ಗೆ ನನಗೆ ಫೋನ್ ಮಾಡಿದ್ರು, ನಿನ್ನೆ ಒಂದ್ ದಿವಸ ಮಾಡಿದ್ರು. ನಾನು ಬೆಂಗಳೂರಲ್ಲಿ ಇರ್ಲಿಲ್ಲ, ಎತ್ತಕ್ಕಾಗ್ಲಿರ್ಲಿಲ್ಲ. ಬೆಳಗ್ಗೆ ಕಾಲ್ ಮಾಡಿ, ಸರ್ ನೀವು ಲಾಸ್ಟ್ ಇಯರ್ 8 ಮತ್ತು 8 ಮತ್ತು 9ನೇ ತರಗತಿ ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆಯನ್ನು ಮಾಡಿದ್ರಿ. ಇವಾಗ ನಾವು ಕೂಡ ನಮ್ಮ ದಾಖಲಾತಿ ಹೆಚ್ಚಿಸಿಕೊಳ್ಳಕ್ಕೆ 8ನೇ ತರಗತಿ ಮಕ್ಕಳಿಗೆ ಸೈಕಲ್ ವಿತರಣೆ ಮಾಡ್ತಾ ಇದ್ದೀವಿ, ತಾವು ಬರಲೇಬೇಕು ಅಂತ ಹೇಳಿದ್ರು. ನಾನು ಇಂಥ ಒಳ್ಳೆ ಕಾರ್ಯಗಳಿಗೆ ಯಾವತ್ತೂ ಕೂಡ ಮುಂದಿರ್ತೀನಿ. ನಾನು ಅವ್ರನ್ನ ಮೆಚ್ಕೊಳ್ಳೋದು ಏನಂತಂದ್ರೆ, ಯಾವುದೋ ಒಂದು ಸಮಾಜ ಸೇವಕರು ಅವರು ಇವರು ದಾನ ಮಾಡಿದ್ದಾರೆ, ಕೊಡ್ತಾ ಇದ್ದಾರೆ ಅನ್ಕೊಂಡೆ. ಬಟ್ ಅಲ್ಲ, ಅವರೆಲ್ಲರೂ ಕೂಡ ಅವ್ರ ಸಂಬಳದಲ್ಲಿ ತೆಗೆದು ಅವ್ರ ಒಟ್ಟಿಗೆ ಸೇರಿಸಿ ಅವರೇ ಕೊಡ್ತಾ ಇರೋದಕ್ಕೆ ಅವ್ರಿಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ, ನನ್ನನ್ನು ಇಲ್ಲಿ ಕರೆಸಿ 4 ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಕ್ಕಂತ ಎಲ್ಲರಿಗೂ ಕೂಡ ಒಂದ್ ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.